ನಮಸ್ಕಾರ. ಸೋತಿದ್ದ ಎರಡನೇ ಟಿ20 ಪಂದ್ಯ ಗೆದ್ದ ಬಳಿಕ ಅತ್ತರು ರವಿ ಬಿಷ್ಣೋಯಿ. ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಎರಡನೇ ಟಿ20 ಪಂದ್ಯ ಗೆದ್ದ ಬಳಿಕ ರವಿ ಬಿಷ್ಣೋಯಿ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ದ್ವಿತೀಯ ಟಿ20 ಪಂದ್ಯವನ್ನ ಟೀಂ ಇಂಡಿಯಾವು ರೋಚಕವಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ. ಕೊನೆ ಓವರ್ ವರೆಗೂ ಸಾಗಿದ ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಸ್ಫೋಟಕ ಆಟವನ್ನು ಆಡುವ ಮೂಲಕ ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಇದಲ್ಲದೆ ತಿಲಕ್ ವರ್ಮಾ ಅವರಿಗೆ ಉತ್ತಮ ಸಾಥ್ ನೀಡಿದ ರವಿ ಬಿಷ್ಣೋಯಿ ಕೂಡ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನ ನೀಡಿದ್ದಾರೆ ಸ್ನೇಹಿತರೆ. ಅದು ಕೂಡ 18ನೇ ಓವರ್ನಲ್ಲಿ ಸತತ 2 ಬೌಂಡರಿಗಳನ್ನು ಬಾರಿಸುವ ಮೂಲಕ ರವಿ ಬಿಷ್ಣೋಯಿ ಕೂಡ ಟೀಂ ಇಂಡಿಯಾದ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನ ನೀಡಿದ್ದಾರೆ. ಇದಕ್ಕೂ ಮುನ್ನ ಚೇಪಾಕ್ ಅಂಗಳದಲ್ಲಿ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 165 ರನ್ ಕಲೆ ಹಾಕಿತು ಸ್ನೇಹಿತರೆ. ಇನ್ನು ಅತ್ತ ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಜಾಸ್ ಬಟ್ಲರ್ 45 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಮತ್ತು ಕೊನೆ ಹಂತದಲ್ಲಿ ಕ್ರಾಸ್ ರವರು 31 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು ಉಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಅಕ್ಷರ್ ಪಟೇಲ್ ಹಾಗೂ ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 166 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಆರಂಭಿಕ ಹಿನ್ನಡೆಯನ್ನ ಎದುರಿಸಿತ್ತು. ಆದರೆ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ತಿಲಕ್ ವರ್ಮಾ ಸ್ಫೋಟಕ ಆಟವನ್ನು ಆಡುವ ಮೂಲಕ ಆಂಗ್ಲ ಬೌಲರ್ಗಳನ್ನ ಬಗ್ಗು ಬಡಿದರು. ಆದರೆ ಮತ್ತೊಂದೆಡೆ ಪೆವಿಲಿಯನ್ ಪರೇಡ್ ನಡೆಯಿತು. ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಧ್ರುವ ಜುರೆಲ್ ಸೇರಿದಂತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ತಂಡಕ್ಕೆ ಕೈಕೊಟ್ಟರು. ಆದರೆ ಮತ್ತೊಂದೆಡೆ ತಿಲಕ್ ವರ್ಮಾ ಟೈಲೆಂಡರ್ಗಳೊಂದಿಗೆ ಜೊತೆಗೂಡಿ ತಂಡದ ಗೆಲುವಿಗಾಗಿ ಹೋರಾಟ ನಡೆಸಿದರು. ಅಂತಿಮವಾಗಿ ಕೊನೆ ಹಂತದಲ್ಲಿ ರವಿ ಬಿಷ್ಣೋಯಿ ಮತ್ತು ತಿಲಕ್ ವರ್ಮಾ ಅವರ ನಡುವೆ ಗೆಲುವಿಗಾಗಿ 18 ರನ್ಗಳ ಉಪಯುಕ್ತ ಜೊತೆ ಆಟವು ಕೂಡ ಮೂಡಿ ಬಂದಿತು ಸ್ನೇಹಿತರೆ. ತಿಲಕ್ ವರ್ಮಾ 18ನೇ ಓವರ್ನಲ್ಲಿ ಸತತ 2 ಬೌಂಡರಿಗಳನ್ನು ಬಾರಿಸುವ ಮೂಲಕ ತಂಡದ ಗೆಲುವನ್ನ ಖಚಿತಪಡಿಸಿದರು. ಅಂತಿಮ ಓವರ್ನಲ್ಲಿ 6 ರನ್ಗಳ ಅವಶ್ಯಕತೆ ಇದ್ದಾಗ ತಿಲಕ್ ವರ್ಮಾ ಬೌಂಡರಿ ಬಾರಿಸುವುದರೊಂದಿಗೆ ತಂಡಕ್ಕೆ ಗೆಲುವು ತಂದುಕೊಟ್ಟರು ಸ್ನೇಹಿತರೆ. ಇನ್ನು ಇದೀಗ ಟೀಂ ಇಂಡಿಯಾ 3ನೇ ಟಿ20 ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ರವಿ ಬಿಷ್ಣೋಯಿ ರವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ. ನಮಗೆ ಈ ಗೆಲುವು ಮುಖ್ಯವಾಗಿತ್ತು. ತಿಲಕ್ ವರ್ಮಾ ಇಂದಿನ ಪಂದ್ಯದಲ್ಲಿ ಉಪಯುಕ್ತ ರನ್ಗಳ ಕೊಡುಗೆ ನೀಡಿದರು. ನಾನು ಅವರಿಗೆ ಸಾಥ್ ನೀಡುವುದಷ್ಟೇ ನನ್ನ ಜವಾಬ್ದಾರಿಯಾಗಿತ್ತು. ತಿಲಕ್ ವರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿ ಗೆಲುವಿಗೆ ಪ್ರಮುಖ ಕಾರಣರಾದರು ಎಂದು ರವಿ ಬಿಷ್ಣೋಯಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, 18ನೇ ಓವರ್ನ ಮಧ್ಯೆ ನನ್ನ ಮತ್ತು ತಿಲಕ್ ಅವರ ನಡುವೆ ಮಾತಿನ ಕಾನ್ವರ್ಸೇಷನ್ ನಡೆದಿತ್ತು. ಈ ವೇಳೆ ತಿಲಕ್ ರವರು ನೀನು ಕೇವಲ ಸಿಂಗಲ್ ತೆಗೆದುಕೊಡು ಎಂದು ಹೇಳಿದ್ದರು. ಆದರೆ ನಾನು ಓಪನ್ ಮೈಂಡ್ ನಿಂದ ಬ್ಯಾಟ್ ಬೀಸಿದ್ದ ಪರಿಣಾಮವಾಗಿ ರನ್ ಬಂದವು. ತಿಲಕ್ ವರ್ಮಾ ಅವರ ಆ ಸಲಹೆ ತಂಡದ ಗೆಲುವಿಗೆ ಕಾರಣವಾಯಿತು ಎಂದು ರವಿ ಬಿಷ್ಣೋಯಿ ಹೇಳಿದ್ದಾರೆ.